ಇವತ್ತು ಈಗ ವಿದ್ಯುತ್ ದರ ಏರಿಕೆ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಸರ್. ಈಗ ಮೊದಲು ಮೆಟ್ರೋ ದರ ಏರಿಕೆ ಆಯಿತು, ಬಸ್ ದರ ಏರಿಕೆ, ಸಾಕಷ್ಟು ಜನಾಕ್ರೋಶ ಆವಾಗಲೂ ಕೂಡ ಆಗಿತ್ತು. ಯಾಕೆ ಸರ್ ಸರ್ಕಾರ ಮತ್ತೆ ಬಂಡ ಧೈರ್ಯ ಮುಂದುವರಿಸ್ತಾ ಇದೆ ಅಂತ? ನಾಡಿನ ಜನರಿಗೆ ಯಾಮಾರಿಸಿ ನಾವು ಅಧಿಕಾರಕ್ಕೆ ಬಂದಾಗಿದೆ, ನಮ್ಮನ್ನು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು, ಆನೆ ನಡೆದಿದ್ದೆ ದಾರಿ ಅನ್ನುವ ಭ್ರಮೆನಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ತಾವೇ ಹೇಳಿದಾಗೆ ಪದೇ ಪದೇ ಬೆಲೆ ಏರಿಕೆಗಳನ್ನು ಮಾಡಿಕೊಂಡು ಜನಸಾಮಾನ್ಯರಿಗೆ ಏನು ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಇದು ಖಂಡಿತ ಅಕ್ಷಮ್ಯ ಅಪರಾಧ. ಯಾಕಂದರೆ ಜನರು ಇವತ್ತು ಪರದಾಡ್ತಾ ಇದ್ದಾರೆ. ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ ಇವತ್ತು ಮತ್ತೆ ಯೂನಿಟ್ 36 ಪೈಸೆ, ಹಾಲಿನ ದರ ಜಾಸ್ತಿ ಮಾಡಿದ್ರು ಅದರ ಲಾಭ ರೈತರಿಗೆ ಸಿಗಲೇ ಇಲ್ಲ. ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಬಸ್ ಇಲ್ದೇ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರಕ್ಕೆ ಕಾಳಜಿ ಇಲ್ಲ. ಹಾಗಾಗಿ ಒಂದು ಕೈಯಲ್ಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇದರ ಪರಿಣಾಮ ಇವತ್ತು ರಾಜ್ಯದ ಜನ ಅನುಭವಿಸ್ತಾ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ. ನಿಮ್ಮ ಹೋರಾಟ ಇದ್ರ ವಿರುದ್ಧ ಹೆಂಗಾಗಿರುತ್ತೆ? ಸದನದ ಒಳಗಡೆ ಹೋರಾಟ ಹೇಗಿರುತ್ತೆ? ಸದನದ ಒಳಗಡೆನೂ ಕೂಡ ಹೋರಾಟ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ, ರಾಜ್ಯದ ರೈತರಿಗೆ ಬಡವರಿಗೆ ಶಾಪವಾಗಿ ಪರಿಣಮಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸ್ತೇವೆ. ಇಷ್ಟು ದಿನ ಸರ್ ಒಂದೊಂದು ಕ್ವಶನ್ ಸರ್, ಇಷ್ಟು ದಿನ ಒಂದು ಗುತ್ತಿಗೆಯನ್ನು ಕೊಟ್ಟಿತ್ತು ಇಂಧನ ಇಲಾಖೆ. ಅಲ್ಲಿ ಈಗ 2,500 ರೂಪಾಯಿಗೆ ಸ್ಮಾರ್ಟ್ ಮೀಟರ್ ಖರೀದಿ ಮಾಡಬೇಕು ಅಂತ ಟೆಂಡರ್ ಕೊಟ್ಟಿತ್ತು. ಅವರು ಜನರ ಮೇಲೆ 5,000 ರೂಪಾಯಿ ಕೂಡ ಹೊರೆ ಆಗ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕಿಕ್ ಬ್ಯಾಕ್ ಹಗರಣ ಆಗಿದೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಹಗರಣನೂ ಕೂಡ ಆಗಿದೆ, ಜನರಿಗೆ ತೊಂದರೆನೂ ಕೂಡ ಹೊರಟಿದ್ದಾರೆ. ಈ ಸರ್ಕಾರಕ್ಕೆ ಯಾವ ರೀತಿ ಬಡಿಗೆ ಹಿಡಿಬೇಕು ನಾವು ಮಾಡ್ತೀವಿ ಆ ಕೆಲಸ. ಇದಿಷ್ಟು ವಿಜೇಂದ್ರ ಅವರ ಮಾತುಗಳು. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.